ಅಹಮದಾಬಾದ್ನಲ್ಲಿ ಕರ್ನಾಟಕ ಮತ್ತು ರಾಜಸ್ಥಾನ್ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಕರ್ನಾಟಕ ರಾಜಸ್ಥಾನದ ಎದುರು ಒಂದು ರೋಚಕ ಗೆಲುವನ್ನ ಕಂಡಿದೆ. ಹಾಗಾದ್ರೆ ಕರ್ನಾಟಕ ಮತ್ತು ರಾಜಸ್ಥಾನ್ ತಂಡಗಳ ನಡುವೆ ನಡೆದಂತಹ ಈ ರೋಚಕ ಪಂದ್ಯ ಹೇಗಿತ್ತು? ಈ ರೋಚಕ ಪಂದ್ಯದ ಕಡೆಯ 5 ಓವರ್ನಲ್ಲಿ ನಡೆದಂತಹ ಆ ದೊಡ್ಡ ಹೈಡ್ರಾಮಾವೇನು? ಹಾಗೇನೆ ಕರ್ನಾಟಕ ತಂಡ ರಾಜಸ್ಥಾನ್ ಎದುರು ಗೆಲ್ಲುವುದರ ಮೂಲಕ ಯಾವ 2 ದೊಡ್ಡ ದಾಖಲೆಯನ್ನು ನಿರ್ಮಿಸಿದೆ ಎಂಬುದರ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ. ಈ ಸುದ್ದಿಯ ಡೀಟೇಲ್ಸ್ ಅನ್ನ ಕೊಡುವುದಕ್ಕಿಂತ ಮುಂಚೆ ನೀವು ಕರ್ನಾಟಕ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ. ಹಾಗೆಯೇ ಕರ್ನಾಟಕ ತಂಡ ಈ ಬಾರಿಯ ವಿಜಯ ಹಜಾರೆ ಟ್ರೋಫಿಯಲ್ಲಿ ಚಾಂಪಿಯನ್ ಆಗಿ ಹೊರಹೊಮ್ಮುತ್ತದೆ ಅಂತ ನಿಮ್ಗೆ ಅನ್ಸುತ್ತದೆಯೋ ಅಥವಾ ಇಲ್ಲವೋ ಎಂಬ ನಿಮ್ಮ ಅನಿಸಿಕೆಯನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕೂಡ. ಅಹಮದಾಬಾದ್ನಲ್ಲಿ ಕರ್ನಾಟಕ ಮತ್ತು ರಾಜಸ್ಥಾನ್ ತಂಡಗಳ ನಡುವೆ ನಡೆದಂತಹ ಪಂದ್ಯದಲ್ಲಿ ಟಾಸ್ ಅನ್ನ ಗೆದ್ದಂತಹ ರಾಜಸ್ಥಾನ್ ಮೊದಲು ಫೀಲ್ಡಿಂಗ್ ಅನ್ನು ಆಯ್ಕೆ ಮಾಡಿಕೊಂಡಿತ್ತು. ಇನ್ನು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಇಳಿದಂತಹ ಕರ್ನಾಟಕ ತಂಡದ ಪರವಾಗಿ ಮಾಯಾಂಕ್ ಅಗರ್ವಾಲ್ ಮತ್ತು ದೇವದತ್ ಪಡಿಕ್ಕಲ್ ಕರ್ನಾಟಕ ತಂಡಕ್ಕೆ ಒಂದು ಭರ್ಜರಿಯಾದಂತಹ ಆರಂಭವನ್ನು ನೀಡಿದರು. ಮಾಯಾಂಕ್ ಅಗರ್ವಾಲ್ ರಾಜಸ್ಥಾನ್ ಎದುರು ನಡೆದಂತಹ ಪಂದ್ಯದಲ್ಲಿ 107 ಎಸೆತದಲ್ಲಿ 100 ರನ್ ಅನ್ನು ಹೊಡೆದರು. ಇದರಲ್ಲಿ 9 4 ಮತ್ತು 3 ಭರ್ಜರಿ ಸಿಕ್ಸರ್ ಸೇರಿತ್ತು. ಇನ್ನು ಆರಂಭಿಕ ಬ್ಯಾಟ್ಸ್ಮನ್ ಆಗಿ ಕಣಕ್ಕಿಳಿದಿದ್ದಂತಹ ದೇವದತ್ ಪಡಿಕ್ಕಲ್ 82 ಎಸೆತದಲ್ಲಿ 91 ರನ್ ಅನ್ನು ಹೊಡೆದರು. ಇದರಲ್ಲಿ 12 4 ಮತ್ತು 2 ಭರ್ಜರಿ ಸಿಕ್ಸರ್ ಸೇರಿತ್ತು. ಇನ್ನು ಕಡೆಯಲ್ಲಿ ಕೇಲ್ 28 ಎಸೆತದಲ್ಲಿ 25 ರನ್ ಅನ್ನು ಹೊಡೆದರೆ ಅಭಿನವ್ ಮನೋಹರ್ 27 ಎಸೆತದಲ್ಲಿ 35 ರನ್ ಅನ್ನು ಹೊಡೆದರು. ಹೀಗಾಗಿ ಕರ್ನಾಟಕ ತಂಡ ನಿಗದಿತ 50 ಓವರ್ನಲ್ಲಿ 7 ವಿಕೆಟ್ ಗಳನ್ನ ಕಳೆದುಕೊಂಡು 324 ರನ್ಗಳ ಒಂದು ಬೃಹತ್ ಮೊತ್ತವನ್ನ ಕಲೆ ಹಾಕಿತು. ಇನ್ನು ಗೆಲುವಿಗಾಗಿ 325 ರನ್ಗಳ ಬೃಹತ್ ಗುರಿಯನ್ನು ಪಡೆದಂತಹ ರಾಜಸ್ಥಾನ್ ತಂಡ ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನ ಕರ್ನಾಟಕದ ಎದುರು ತೋರಲಿಲ್ಲ. ರಾಜಸ್ಥಾನ್ ತಂಡದ ಪರವಾಗಿ ಕರಣ್ ಲಂಬಾ 55 ರನ್ಗಳನ್ನ ಹೊಡೆದರೆ ದೀಪಕ್ ಕೂಡ 29 ರನ್ಗಳನ್ನ ಹೊಡೆದರು. ಒಂದು ಹಂತದಲ್ಲಿ 34 ಓವರ್ನಲ್ಲಿ ರಾಜಸ್ಥಾನ್ ತಂಡ 163 ರನ್ಗಳಿಗೆ 5 ವಿಕೆಟ್ ಗಳನ್ನ ಕಳೆದುಕೊಂಡಿತ್ತು. ಆದರೆ ಕಡೆಯ 5 ಓವರ್ನಲ್ಲಿ ಪ್ರಸಿದ್ಧ ಕೃಷ್ಣ ಮಾಡಿದಂತಹ ಒಂದು ಬೆಂಕಿ ಬೌಲಿಂಗ್ ಪ್ರದರ್ಶನಕ್ಕೆ ರಾಜಸ್ಥಾನ್ ತಂಡ ಕರ್ನಾಟಕದ ಎದುರು 174 ರನ್ಗಳಿಗೆ ಆಲ್ಔಟ್ ಆಗಿ ಹೋಯಿತು. ಹೀಗೆ ಕರ್ನಾಟಕದ ಎದುರು ಕಡೆಯ 5 ಓವರ್ನಲ್ಲಿ 11 ರನ್ಗಳಿಗೆ 5 ವಿಕೆಟ್ ಗಳನ್ನ ಕಳೆದುಕೊಳ್ಳುವುದರ ಮೂಲಕ ಕರ್ನಾಟಕದ ಎದುರು ರಾಜಸ್ಥಾನ್ ಒಂದು ಹೀನಾಯವಾದಂತಹ ಸೋಲನ್ನ ಕಂಡಿತು. ರಾಜಸ್ಥಾನ್ ಎದುರು ನಡೆದಂತಹ ಪಂದ್ಯದಲ್ಲಿ ಕರ್ನಾಟಕ ತಂಡದ ಪರವಾಗಿ ಪ್ರಸಿದ್ಧ ಕೃಷ್ಣ 36 ರನ್ಗಳಿಗೆ 5 ವಿಕೆಟ್ ಗಳನ್ನ ಪಡೆದುಕೊಂಡರೆ ಶ್ರೀಶಾ ಆಚಾರ್ 35 ರನ್ಗಳಿಗೆ 2 ವಿಕೆಟ್ ಅನ್ನ ಪಡೆದುಕೊಂಡರು. ಇನ್ನು ಕರ್ನಾಟಕ ತಂಡ ರಾಜಸ್ಥಾನ್ ಎದುರು ಗೆಲುವನ್ನ ಕಾಣುವುದರ ಮೂಲಕ ಈ ಬಾರಿಯ ವಿಜಯ ಹಜಾರೆ ಟ್ರೋಫಿಯಲ್ಲಿ ಸತತ 6ನೇ ಗೆಲುವಿನ ದಾಖಲೆಯನ್ನ ಕರ್ನಾಟಕ ಬರೆಯಿತು. ಇನ್ನು ದೇವದತ್ ಪಡಿಕ್ಕಲ್ ರಾಜಸ್ಥಾನ್ ಎದುರು 91 ರನ್ಗಳನ್ನ ಕಲೆ ಹಾಕುವುದರ ಮೂಲಕ ಈ ಬಾರಿಯ ವಿಜಯ ಹಜಾರೆ ಟ್ರೋಫಿಯಲ್ಲಿ 600ಕ್ಕಿಂತ ಹೆಚ್ಚಿನ ರನ್ ಅನ್ನ ಕಲೆ ಹಾಕಿದ ಮೊದಲ ಬ್ಯಾಟ್ಸ್ಮನ್ ಎಂಬ ಹಿರಿಮೆಗೆ ಪಾತ್ರರಾಗುವುದರ ಜೊತೆಗೆ ವಿಜಯ ಹಜಾರೆಯ 3 ಸೀಸನ್ ನಲ್ಲಿ 600ಕ್ಕಿಂತ ಹೆಚ್ಚಿನ ರನ್ ಅನ್ನ ಕಲೆ ಹಾಕಿದ ಏಕೈಕ ಬ್ಯಾಟ್ಸ್ಮನ್ ಎಂಬ ದಾಖಲೆಯನ್ನು ಕೂಡ ದೇವದತ್ ಪಡಿಕ್ಕಲ್ ನಿರ್ಮಿಸಿದರು. ನೀನು ದೇವದತ್ ಪಡಿಕ್ಕಲ್ ಈ ಬಾರಿಯ ವಿಜಯ ಹಜಾರೆ ಟ್ರೋಫಿಯಲ್ಲಿ ತೋರುತ್ತಿರುವಂತಹ ಒಂದು ಭರ್ಜರಿ ಪ್ರದರ್ಶನದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ.